ರಿಸ್ಟ್ ಸ್ಪಿನ್ನರ್ ನೂರ್ ಅಹ್ಮದ್ ಕೈಚಳಕಕ್ಕೆ ಸುಸ್ತಾದ ಕೋಲ್ಕತ್ತಾ, ಚೆನ್ನೈ ಸೂಪರ್ ಕಿಂಗ್ಸ್ಗೆ ಸತತ 2ನೇ ಜಯಭೇರಿ. ಪ್ರಾರಂಭದ 2 ಪಂದ್ಯಗಳನ್ನು ಸತತವಾಗಿ ಸೋತು ಸಂಪೂರ್ಣ ಕಳೆಗುಂದಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇದೀಗ ನಿರಂತರ 2ನೇ ಜಯಗಳಿಸುವ ಮೂಲಕ ತನ್ನ ವೈಭವದ ದಿನಗಳನ್ನು ಮತ್ತೆ ಕಾಣುವ ಮುನ್ಸೂಚನೆ ನೀಡಿದೆ. ಎಡಗೈ ರಿಸ್ಟ್ ಸ್ಪಿನ್ನರ್ ನೂರ್ ಅಹ್ಮದ್ ಅವರ ಬಿಗುದಾಳಿಯ ಪರಿಣಾಮವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು 32 ರನ್ಗಳಿಂದ ಸೋಲಿಸಿತು. ಈ ಮೂಲಕ ಆಡಿರುವ 5 ಪಂದ್ಯಗಳಲ್ಲಿ 2 ಗೆಲುವುಗಳನ್ನು ಕಂಡಿರುವ ಋತುರಾಜ್ ಗಾಯಕ್ವಾಡ್ ಬಳಗ ಒಟ್ಟು 4 ಅಂಕಗಳೊಂದಿಗೆ ಐಪಿಎಲ್ ಅಂಕಪಟ್ಟಿಯಲ್ಲಿ 9ನೇ ಸ್ಥಾನದಿಂದ 8ನೇ ಸ್ಥಾನಕ್ಕೇರಿದೆ. ಇನ್ನು ಈವರೆಗೆ ಆಡಿರುವ ಪಂದ್ಯಗಳಲ್ಲಿ 1 ಗೆಲುವನ್ನು ಕಾಣದಿರುವ ಕೋಲ್ಕತ್ತಾ ಕೊನೆ ಸ್ಥಾನಿಯಾಗಿಯೇ ಉಳಿದಿದೆ. ಚೆನ್ನೈನ ಚೆಪಾಕ್ ಕ್ರೀಡಾಂಗಣದಲ್ಲಿ ಏಪ್ರಿಲ್ 14ರ ಮಂಗಳವಾರದಂದು ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 192 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 7 ವಿಕೆಟ್ ಕಳೆದುಕೊಂಡು ಕೇವಲ 160 ರನ್ಗಳನ್ನಷ್ಟೇ ಕಲೆ ಹಾಕಲು ಶಕ್ತವಾಯಿತು. ನೂರ್ ಅಹ್ಮದ್ ಮ್ಯಾಜಿಕ್. ಅಪಾಯಕಾರಿ ಫಿನ್ ಅಲೆನ್ 3 ಎಸೆತದಲ್ಲಿ 1 ಅವರನ್ನು 2ನೇ ಓವರ್ನಲ್ಲೇ ಔಟ್ ಮಾಡಿದ ವೇಗಿ ಅನ್ಸುಲ್ ಕಾಂಬೋಜ್ ಅವರು ಕೋಲ್ಕತಾಗೆ ಮೊದಲ ಹೊಡೆತ ನೀಡಿದರು. ಮತ್ತೆ ಆರಂಭಿಕನಾಗಿ ಕಣಕ್ಕಿಳಿದು ಬೀಡು ಬೀಸಿನ ಆಟವಾಡುತ್ತಿದ್ದ ಪಿಂಚ್ ಹಿಟ್ಟರ್ ಸುನಿಲ್ ನರೈನ್ 17 ಎಸೆತದಲ್ಲಿ 24 ಅವರಿಗೆ ಮತ್ತೊಬ್ಬ ವೇಗಿ ಖಲೀಲ್ ಅಹ್ಮದ್ ಅವರು ಬಿಸಿ ಮುಟ್ಟಿಸಿದರು. ಇಲ್ಲಿಂದ ಬಳಿಕ ಉಳಿದ ಕೆಲಸವನ್ನು ಅಫ್ಘಾನಿಸ್ತಾನದ ರಿಸ್ಟ್ ಸ್ಪಿನ್ನರ್ ನೂರ್ ಅಹ್ಮದ್ ಅವರು ನೋಡಿಕೊಂಡರು. ನಾಯಕ ಅಜಿಂಕ್ಯ ರಹಾನೆ 22 ಎಸೆತದಲ್ಲಿ 28, ರಿಂಕು ಸಿಂಗ್ 12 ಎಸೆತದಲ್ಲಿ 6 ಮತ್ತು ಕ್ಯಾಮರೂನ್ ಗ್ರೀನ್ 1ರಲ್ಲಿ 0 ಅವರ ವಿಕೆಟ್ಗಳು ನೂರ್ ಅಹ್ಮದ್ ಪಾಲಾಯಿತು. ಅಂತಿಮ ಹಂತದಲ್ಲಿ ರೋಲ್ಮನ್ ಪೋವೆಲ್ 22 ಎಸೆತದಲ್ಲಿ ಅಜೇಯ 31 ಮತ್ತು ರಮಣ್ ದೀಪ್ ಸಿಂಗ್ 31 ಎಸೆತದಲ್ಲಿ 35 ಅವರು ಪ್ರಯತ್ನಪಟ್ಟರೂ ಗೆಲುವು ಎಟುಕದ ಹುಳಿದ್ರಾಕ್ಷಿಯಾಯಿತು. ಇದಕ್ಕೂ ಮೊದಲು ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿಸಲ್ಪಟ್ಟ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸಂಜು ಸ್ಯಾಟ್ಸನ್ 32 ಎಸೆತದಲ್ಲಿ 48, ಡಿವಾಲ್ಡ್ ಬ್ರೇವಿಸ್ 28 ಎಸೆತದಲ್ಲಿ 41, ಆಯುಷ್ ಮಹಾತ್ರೆ 17 ಎಸೆತದಲ್ಲಿ 38 ಅವರ ಸೊಗಸಾದ ಬ್ಯಾಟಿಂಗ್ನ ನೆರವಿನಿಂದ ಸವಾಲಿನ ಮೊತ್ತ ಪೇರಿಸಿತು. ಕೋಲ್ಕತ್ತಾ ಪರ ಕಾರ್ತಿಕ್ ತ್ಯಾಗಿ 2 ವಿಕೆಟ್ ಕಬಳಿಸಿದರು.